ಹಾಯ್, ಕಥಾ ವಿಭಾಗಕ್ಕೆ ಎಲ್ಲರಿಗೂ ಸ್ವಾಗತ. ಹೌದು, ತುಂಬಾ ಖುಷಿಯಾಗಿದೆ ಈ ಕಥೆ ಕೇಳಲು. ಹಾಯ್ ಅಜ್ಜ. ನಾನು ಕೂಡ. ಅದು ತುಂಬಾ ಚೆನ್ನಾಗಿರುತ್ತೆ. ಒಳ್ಳೆಯದು. ಎಲ್ಲರೂ ಕೂತು ಕಥೆ ಕೇಳೋಣ. ಹಾಯ್ ಪುಟಾಣಿ ಮಕ್ಕಳೇ, ನಾನು ನಿಮ್ಮ ಇಂದುಮತಿ ಲಮಾಣಿ. ಬನ್ನಿ ಬನ್ನಿ, ಕಥೆಯೊಂದ ಹೇಳುವೆ, ಆಲಿಸಿ. ಕಾಡಿನ ಕರಡಿ ನಾಡಿಗೆ ಬಂತು. ಅದು ಕಾಡಿನಿಂದ ಹೊರಟು ನಾಡಿನೆಡೆಗೆ ನಡೆಯುತ್ತಿದೆ. ಹಳ್ಳಿಯ ಹತ್ತಿರ ಬಂದು ಸೇರಿತು. ಶೀರ್ಷಿಕೆ: ಕಾಡಿನ ಕರಡಿ ನಾಡಿಗೆ ಬಂತು. ಬರೆದವರು ಇಂದುಮತಿ ಲಮಾಣಿ. ಬರಗಾಲದಿಂದ ಕಾಡು ಒಣಗಿ ಕರಡಿಗೆ ಆಹಾರ ಸಿಗದೆ ಊರಿನತ್ತ ಹೊರಟಿತು. ಆದರೆ ಊರಿನ ಸೀಳು ನಾಯಿಗಳು ಕರಡಿಗೆ ಊರಿನಲ್ಲಿ ಬರಗೊಡಲಿಲ್ಲ. ಬೊಗಳಿ ಓಡಿಸಿಬಿಟ್ಟವು. ಆದರೆ ಕರಡಿಗೆ ಬಹಳ ಹಸಿವು ಆಗಿತ್ತು. ಒಂದು ಕಡೆ ಬಚ್ಚಿಟ್ಟುಕೊಂಡು ಕುಳಿತಿತು. ಈಗ ಊರು ನಿಶಬ್ದ ಆಗಿತ್ತು. ನಾಯಿಗಳು ನಿದ್ದೆ ಹೋಗಿದ್ದವು. ಅದು ಅರ್ಧರಾತ್ರಿ ಸಮಯ. ಮನೆಯ ಜನರು ಗಾಢ ನಿದ್ದೆಯಲ್ಲಿದ್ದರು. ಅಲ್ಲಿ ನೋಡು, ರೊಟ್ಟಿ ಚಪಾತಿ ಬುಟ್ಟಿ. ಅದು ತುಂಬಾ ಚೆನ್ನಾಗಿದೆ. ಓ ಹೌದು, ನನಗೆ ತುಂಬಾ ಖುಷಿ ಆಯ್ತು. ಈಗ ತಿನ್ನೋಣ. ಕರಡಿ ಒಂದು ಬುಟ್ಟಿ ರೊಟ್ಟಿ ಗಬಗಬನೆ ತಿಂದು ಹಾಕಿದ್ರು ಹೊಟ್ಟೆ ತುಂಬಲಿಲ್ಲ. ಮತ್ತೆ ಮನೆಯಲ್ಲಿ ಆಹಾರ ಹುಡುಕುತ್ತಾ ತುರುತಿತ್ತು. ಆಗ ಮನೆಯ ಜಯಂತಿಯಲ್ಲಿ ನೇತು ಹಾಕಿದ್ದ ನೆಲವಿನಲ್ಲಿದ್ದ ಬೆಣ್ಣೆ ತುಂಬಿದ ಮಡಿಕೆಯನ್ನು ಕರಡಿಯು ಕಂಡಿತು. ಎರಡೂ ಕಾಲ ಮೇಲೆ ನಿಂತು ನೆಲವಿನಿಂದ ಮಡಿಕೆ ಇಳಿಸಿಕೊಂಡು ಎಲ್ಲಾ ಬೆಣ್ಣೆ ತಿಂದು ಹಾಕಿತು. ಆದರೂ ಕರಡಿಯ ಹೊಟ್ಟೆ ತುಂಬಲಿಲ್ಲ. ಮನೆಯ ಇನ್ನೊಂದು ಕೊನೆಗೆ ಬಂತು. ಅಲ್ಲಿ ನೀರು ತುಂಬಿದ ಸಣ್ಣ ಸಣ್ಣ ಬಹಳ ಮಡಿಕೆಗಳಿದ್ದವು. ಕರಡಿ ಓಡಿ ಹೋಗಿ ಎಲ್ಲಾ ಮಡಿಕೆ ಎತ್ತಿ ಎತ್ತಿ ಬಾಯಿಗಿಟ್ಟು ಗಟಗಟನೆ ಕುಡಿದು ಮುಗಿಸಿತು. ಆದರೆ ಕರಡಿ ಕುಡಿದಿದ್ದು ಕೇವಲ ನೀರಲ್ಲ, ಅದು ಹೆಂಡವಾಗಿತ್ತು. ಈ ಮನೆಯ ಜನ ಹೆಂಡದ ವ್ಯಾಪಾರಿಗಳಾಗಿದ್ದರೂ ಕರಡಿಗೆ ಹೆಂಡದ ಮತ್ತೇರಿಸಿತು. ಹಾಗೆಯೇ ಕರಡಿ ಅಡುಗೆ ಮನೆಯ ಬಾಗಿಲಲ್ಲಿ ಬಿದ್ದು ನಿದ್ದೆ ಹೋಯಿತು. ಏನು ಕೋಳಿ ಕೂಗಿದೆ ಏಕ? ಅಯ್ಯೋ, ಕತ್ತಲು ತುಂಬಾ ಇದೆ, ದಾರಿಯೇ ಕಾಣುತ್ತಿಲ್ಲ. ಅಯ್ಯಪ್ಪ, ಏನಿದು ಕಾಲಿಗೆ ಬಡಿತು? ಏಳು ಏಳು, ಇಲ್ಲಿ ಮಲಗಬೇಡ. ಏನು ಗೊರಕೆ? ಏಳಂದ್ರೆ ಏಳು. ಅಯ್ಯೋ, ಇದು ಯಾರಿಗೂ ಕೇಳಿಸುತ್ತಿಲ್ಲ. ಯಾರೋ ಮಲಗಿದ್ದಾರೆ ಇಲ್ಲಿ ಬಾಗಿಲಲ್ಲಿ. ಏಳಿ ಏಳಿ, ಸ್ವಲ್ಪ ನಿದ್ದೆ ಮಾಡ್ತೀರಾ ಇಲ್ಲಿ? ಏನು ಗೊರಕೆ ಹೊಡೆಯುತ್ತಿದೆ? ಏಳಿ ಬೇಗ. ಏನಿದು? ಹೇಳಿಲೇ ಇಲ್ಲ. ಏಳು. ದೀಪ ತಂದೆ. ಎದ್ದೇನೋ? ಏನಾಯ್ತು? ಯಜಮಾನಿಯ ಚೀರಾಟ ಕೇಳಿ ಮಲಗಿದ್ದ ಜನ ಓಡಿ ಬಂದರು. ಸಹಾಯ ಮಾಡಿದ್ದಾರೆ. ಎಲ್ಲರೂ ಮನೆಯಲ್ಲಿ ಎಷ್ಟು ಹುಡುಕಿದರೂ ದೆವ್ವ ಕಾಣಲಿಲ್ಲ. ಹೌದು, ಎಲ್ಲಾ ಕೋಣೆಗಳನ್ನು ಪರೀಕ್ಷಿಸಿದ್ದೇವೆ. ಅದು ಇಲ್ಲಿ ಇರಬಹುದು. ನೋಡಿ, ಅಲ್ಲಿ ಏನೂ ಇಲ್ಲ, ಕಾಣಿಸಿಲ್ಲ. ಇನ್ನೊಮ್ಮೆ ಹುಡುಕೋಣ. ಯಜಮಾನಿ, ಹೇಳಿ ಯಜಮಾನಿ, ದಯವಿಟ್ಟು ಎಚ್ಚರಗೊಳ್ಳಿ. ನಾನು ಹೆದರುತ್ತಿದ್ದೇನೆ, ದಯವಿಟ್ಟು. ಏನಾಯ್ತು ಯಜಮಾನಿ? ಯಜಮಾನಿಯನ್ನು ಎಚ್ಚರ ಮಾಡಲು ನಾನು ಬಂದಿದ್ದೇನೆ. ಒಳಗೆ ಬನ್ನಿ ಮಾಂತ್ರಿಕರೇ. ಹೌದು, ದಯವಿಟ್ಟು ಒಳಗೆ ಬನ್ನಿ. ಧನ್ಯವಾದಗಳು. ಅವರು ಒಳಗೆ ಮಲಗಿದ್ದಾರೆ. ಬನ್ನಿ. ಸಮಯ ಬಹಳ ಕಡಿಮೆ ಇದೆ. ಭೂತ ಭೂತ! ಅಯ್ಯೋ ರಾಮ! ಓಂ ನಮಃ ಶಿವ. ಏನಿದೆ? ಭೂತ ಭೂತ ಅವಿತಾದೆ. ಅಪ್ಪ, ಹೇಳು, ಇದು ಕೇವಲ ಮಾಯೆ. ಅಯ್ಯೋ, ಏನಾಯ್ತು? ಏನಾಯ್ತು ಎಂದು ಅರ್ಥವಾಗುತ್ತಿಲ್ಲ. ಎಲ್ಲರೂ ಒಟ್ಟಿಗೆ ಸರಿ.
ಮಾಂತ್ರಿಕರೇ, ದಯವಿಟ್ಟು ನಮ್ಮನ್ನು ಕಾಪಾಡಿ. ನಮ್ಮ ಮನೆಯನ್ನು ರಕ್ಷಿಸಿ. ನಾನು ಹೇಳಿದಂತೆ ಕೇಳಬೇಕು ಎಂದು ಮಾಂತ್ರಿಕ ಮನೆಯ ಜನರಿಗೆ ಹೇಳಿದರು. ನನ್ನ ಮಾತುಗಳನ್ನು ಅಕ್ಷರಶಃ ಪಾಲಿಸಬೇಕು. ಯಾರಾದರೂ ವಿರೋಧಿಸಿದರೆ ಭಯಂಕರ ಪರಿಣಾಮಗಳಿವೆ. ಈ ಮನೆಯ ನಿಯಮಗಳನ್ನು ಪಾಲಿಸಿ. ಇಲ್ಲ ಸ್ವಾಮಿ, ದೆವ್ವ ಬಿಡೋದು ಹೇಗೆ? ದೆವ್ವ ಬೀಡಿಸಲು ಮಾಂತ್ರಿಕ 10,000 ರೂಪಾಯಿ ಕಾಣಿಕೆ ಕೊಡಬೇಕು. ಅಷ್ಟು ಹಣ ಇಲ್ಲಿ ಸ್ವಾಮಿ? ಕೊಡಿ, ಇಲ್ಲದಿದ್ರೆ ದೆವ್ವ ಹೋಗಲ್ಲ. ಈಗೋ ಸ್ವಾಮಿ, ಇಲ್ಲಿ ಇದೆ. ಈ ಮನೆಯಲ್ಲಿ ಇವೆ ಭಯಂಕರ ಭೂತ ಪ್ರೇತ ಪಿಶಾಚಿ. ಕತ್ತಲೆಯಲ್ಲಿ ಅವು ನಿಮ್ಮನ್ನು ಬೆನ್ನಟ್ಟುತ್ತಿವೆ. ಅವುಗಳ ಕಣ್ಣುಗಳು ನಿಮ್ಮನ್ನು ಗಮನಿಸುತ್ತಿವೆ. ನೀವು ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಈ ಮನೆಯಲ್ಲಿರುವ ಪ್ರೇತ ಓಡಿಸುವೆ ಎಂದು ಮಾಂತ್ರಿಕ ಕೆಂಡದ ಮೇಲೆ ಮೆಣಸಿನ ಪುಡಿ ಹಾಕಿದ ತಟ್ಟೆ ಹಿಡಿದುಕೊಂಡು ಮನೆಯಲ್ಲಿ ತಿರುಗಾಡಿದ. ಮೆಣಸಿನ ಘಾಟು ಮನೆಯೆಲ್ಲ ತುಂಬಿಕೊಂಡು ಮಾಂತ್ರಿಕ ಕೆಮ್ಮುವಾಗ ಒಳಗಿದ್ದ ಕರಡಿಯ ಉಸಿರು ಗಟ್ಟಿತು. ಜೋರಾಗಿ ಗರ್ಜನೆ ಮಾಡಿತು. ಓ ಮಹಾಶಕ್ತಿಯೇ, ಪ್ರಕಟವಾಗು! ಸಾಕು, ಓಡಿ ಹೋಗ್ತೇನೆ. ಏನಿದು ಈ ಮೆಣಸಿನ ಘಾಟು? ಕಣ್ಣು ಕಣ್ಣು ಕೊಕ್ಕುತ್ತಿದೆ. ಮನೆಯಿಂದ ಕಪ್ಪನೆಯ ಕರಡಿಯಂಥ ಡುಮ್ಮ ಹೊಟ್ಟೆ ಭೂತ ಓಡಿ ಹೋಯಿತೆಂದು ಮನೆಯ ಜನ ಸಮಾಧಾನಗೊಂಡರು. ಅಯ್ಯೋ, ಬಹಳ ಹೆದರಿಸಿತು ಆ ಭೂತ. ಓಂ ಭೂತ ಪ್ರೇತ ವಿನಾಶಾಯ ಸ್ವಾಹ. ಮಂತ್ರವಾದಿ ಊರು ಕೇರಿ ಪಟ್ಟಣಗಳಲ್ಲಿ ಹೆಸರುವಾಸಿಯಾದ. ಭಕ್ತರೇ, ನಿಮ್ಮ ಶ್ರದ್ಧೆಗೆ ಒಂದಾಗಿ ನಿಲ್ಲಿ, ಆಶೀರ್ವಾದವಿದೆ. ಮಂತ್ರವಾದಿ ಕೇವಲ ಒಂದು ಸುಳ್ಳಿಂದ ಮಹಾನಾದ. ಭಕ್ತರ ಸಂಖ್ಯೆ ಹೆಚ್ಚಾಗಿತ್ತು. ಮನೆ ಮತ್ತು ದೊಡ್ಡ ಮಂದಿರ ಕಟ್ಟಿಕೊಟ್ಟರು. ಮುಗ್ಧ ಜನರ ಅಂಧಭಕ್ತಿಯ ಪರಿಣಾಮ. ಒಬ್ಬ ಸಾಮಾನ್ಯ ಮನುಷ್ಯ ಶ್ರೀಮಂತ ವೈಭೋಗದ ದೊಡ್ಡ ಸ್ವಾಮಿಯಾಗಿ ಹೋದ. ನನ್ನ ಭಕ್ತರೇ, ಎಲ್ಲಿವರೆಗೆ ಮೌಢ್ಯ ತೊಲಗುವುದಿಲ್ಲವೋ ಅಲ್ಲಿವರೆಗೆ ಇಂತಹ ಕಪಟಿಗಳು ಜೀವಂತವಿರುತ್ತಾರೆ. ಮಕ್ಕಳೇ, ಕಥೆಯ ನೀತಿಯನ್ನು ಅರಿತುಕೊಂಡಿರಿಯಲ್ಲವೇ? ಎಲ್ಲರಿಗೂ ಧನ್ಯವಾದಗಳು. ಮತ್ತೆ ಸಿಗೋಣ ಇನ್ನೊಂದು ಚಂದದ ಕಥೆಯೊಂದಿಗೆ. ಎಲ್ಲರಿಗೂ ಶುಭವಾಗಲಿ. ನಿಮ್ಮ ಇಂದುಮತಿ.